ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕುಮೇ ಬಂಧನಾಮೃತಿರ್ಮಕ್ಷೇಮಾಮೃತಾತ್. ಟಿವಿ9 ಡಿಜಿಟಲ್ ವಾಹಿನಿಯ ದಿನಭೋಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 3/3/2025 ಸೋಮವಾರ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಪಾಲ್ಗುಣ ಮಾಸ, ಶಿಶಿರ ಋತು, ಶುಕ್ಲ ಪಕ್ಷ, ಚೌತಿ, ರೇವತಿ ನಕ್ಷತ್ರ, ಶುಕ್ಲ ಯೋಗ, ವಣಿಕಕರ್ಣ ಇರತಕ್ಕಂಥ ಈ ದಿನದ ರಾಹುಕಾಲ 8 ಗಂಟೆ 3 ನಿಮಿಷದಿಂದ 9 ಗಂಟೆ 32 ನಿಮಿಷ ತನಕ ರಾಹುಕಾಲ ಇರುತ್ತೆ. ಸರ್ವಸಿದ್ಧಿ ಕಾಲ, ಸಂಕಲ್ಪ ಕಾಲ, ಶುಭ ಕಾಲ 9 ಗಂಟೆ 33 ನಿಮಿಷದಿಂದ 11 ಗಂಟೆ 2 ನಿಮಿಷ ತನಕ ಸಂಕಲ್ಪ ಕಾಲ ಇರತಕ್ಕಂಥ ಪರ್ವ ದಿನ, ಸೋಮವಾರದ ದಿನ, ಶಿವನ ಲಹರಿಗಳಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ನಾವು ಯಾವಾಗಲೂ ಅಷ್ಟೇ ಶುಕ್ಲ ಪಕ್ಷದ ಚೌತಿಯನ್ನು ವಿನಾಯಕ ಚತುರ್ಥಿ ಅಂತೀವಿ, ಕೃಷ್ಣ ಪಕ್ಷದ ಚೌತಿಯನ್ನು ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಇಂದು ವಿನಾಯಕನನ್ನು ಆರಾಧಿಸ್ತಕ್ಕಂಥದ್ದು, ಆದರೆ ವ್ರತ ಮಾಡ್ತಕ್ಕಂಥದ್ದು ಸಂಕಷ್ಟ ಚತುರ್ಥಿ, ಆದರೆ ಮನದಲ್ಲಿ ನೆನೆದರೆ ಸಾಕು ಅಂತೂ ಕೂಡ ಹೇಳುತ್ತೆ. ಹೆಜವಾಡ ರಥೋತ್ಸವ ನಡೀತಕ್ಕಂಥದ್ದು, ಉಜ್ಜಯಿನಿ ಮರುಳಾರಾಧ್ಯರ ಪುಣ್ಯ ದಿನೋತ್ಸವ ನಡೀತಕ್ಕಂಥದ್ದು, ರಾಷ್ಟ್ರೀಯ ರಕ್ಷಣಾ ದಿನ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ವಿಶ್ವ ವನ್ಯ ಜೀವಿ ದಿನ ಕೂಡ ಇದಾಗಿರುತ್ತೆ. ವಿಶ್ವ ಶ್ರವಣ ದಿನ, ಕೇಳಿಸ್ಕೊಳ್ಳೋ ದಿನ. ಯಾವಾಗಲೂ ಅಷ್ಟೇ ನಾವು ಯಾವತ್ತೂ ಯಾರೇ ಏನಾದರೂ ಹೇಳಕ್ಕೆ ಹೋದರೆ ಅರ್ಧಂಬರ್ಧಕ್ಕೆ ಮಾತಾಡಕ್ಕೆ ಹೋಗ್ತಾ ಇರ್ತೀವಿ, ಅದು ಪರಿಪೂರ್ಣ ಆಗೋದಿಲ್ಲ. ವಿಶ್ವ ಶ್ರವಣ ದಿನ, ಕೇಳಿಸ್ಕೊಳ್ಳೋ ದಿನ. ಪರಿಪೂರ್ಣವಾಗಿ ಕೇಳಿಸ್ಕೊಂಡಾಗ ಪರಿಪೂರ್ಣವಾಗಿ ಆನ್ಸರ್ ಕೊಡ್ತೀವಿ, ಇಲ್ಲಾಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಬರುತ್ತೆ ಸಮಾಜದಲ್ಲಿ, ಅದನ್ನು ಕೂಡ ನಾವು ಗಮನಿಸಬೇಕು. ವಿಶ್ವ ವನ್ಯಜೀವಿ, ಇರುವೆಯಿಂದ ಆನೆ ತನಕ ಸಕಲ ಜೀವರಾಶಿಗಳಲ್ಲೂ ಕೂಡ ಅನೇಕ ಜೀವರಾಶಿಗಳು ನಮ್ಮ ಥರನೇ ಬೇರೆ ಜೀವಿಗಳಿರ್ತವೆ. ಆ ಕರುಣೆ ಇರ್ಬೋದು, ದಯೆ ಇರ್ಬೋದು. ಯಾವಾಗಲೂ ಹೇಳ್ತೀವಿ, ದಯೆ ಕರುಣೆ ತುಂಬಿದ ಹೃದಯವೇ ದೇವಾಲಯ. ದೇವಾಲಯ ಎಲ್ಲೂ ಇಲ್ಲ, ದಯೆ ಇರಬೇಕು. ಕರುಣೆ ತುಂಬಿದ ಹೃದಯವೇ ದೇವಾಲಯ ಅಂತೂ ಕೂಡ ನಾವು ಹೇಳ್ತಾ, ಇಂದು ರವಿ ಕುಂಭರಾಶಿಯಲ್ಲಿ, ಚಂದ್ರ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ, ಮೇಷರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ. ಇಂದು ದಿನ ಬಹಳ ವಿಶೇಷವಾಗಿ ದಿನ ತಮಗೆ, ಯಾಕೆಂದರೆ ಆಕಸ್ಮಿಕ ಧನಲಾಭ, ಆಕಸ್ಮಿಕ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ವ್ಯವಹಾರಗಳಲ್ಲಿ ಸಂಪೂರ್ಣ ಆಗ್ತಕ್ಕಂಥದ್ದು, ಅರ್ಧಂಬರ್ಧ ಕೆಲಸಗಳೆಲ್ಲ ಪರಿಪೂರ್ಣ ಆಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗುತ್ತೆ. ಮೇಲಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಯಾರೋ ಹಳೆ ಓನರಿಂದ ಬರಬೇಕಾದ ಹಣ ಬ್ಯಾಲೆನ್ಸ್ ಇತ್ತು, ಅದು ಕೂಡ ಬರ್ತಕ್ಕಂಥ ಯೋಗ. ಹಾಗೆ ರಿಯಲ್ ಎಸ್ಟೇಟ್ ಅವ್ರಿಗಿರ್ಬೋದು, ಆನ್ಲೈನ್ ಬಿಸ್ನೆಸ್ ಅವ್ರಿಗಿರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಸ್ವಂತ ವ್ಯಾಪಾರ ಮಾಡೋರಿಗೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಕುಟುಂಬದಲ್ಲಿ ಅನ್ನೆಸರಿ ಕಲಹಗಳು ಕೂಡ ಬರುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೇರಳೆ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಇಂದು ಓಂ ಪಿನಾಕಿನೇ ನಮಃ, ಓಂ ಪಿನಾಕಿನೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ವೃಷಭ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕಠಿಣ ನಿರ್ಧಾರಗಳು, ಏನಾದರೂ ಹೊಸದು ಕಲಿಯೋಕ್ಕೆ ಹೋಗ್ತೀರಾ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ಸಂಗೀತ ಕಲಾವಿದರಿರ್ಬೋದು, ಶಿಕ್ಷಕರಿರ್ಬೋದು, ಹಾಗೆ ಸಿನಿಮಾ ನಟರಿರ್ಬೋದು, ಸಾಕಷ್ಟು ಶುಭ ಇರತಕ್ಕಂಥ ಯೋಗ. ವಿದ್ಯಾರ್ಥಿಗಳಿಗೆ ಪೂರ್ಣ ಅವಕಾಶ ಬರ್ತಕ್ಕಂಥದ್ದು. ರೈತರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಮಹಿಳಾ ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥ ದಿನ ಸಹ ವೃಷಭ ರಾಶಿಯವರಿಗಿರುತ್ತೆ. ಇಂದು ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಓಂ ಶಂಕರಾಯ ನಮಃ, ಓಂ ಶಂಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಬುಧ. ಮಿಥುನ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಲೇವಾದೇವಿಗಳು ಚೆನ್ನಾಗಿರುತ್ತೆ. ಅಣ್ಣ ತಮ್ಮಂದರಲ್ಲಿ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪೂರ್ವಿಕರ ಆಸ್ತಿ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಹಣ ಇವತ್ತು ಆರ್ಥಿಕವಾಗಿ ನೋಡೋಕೆ ಹೋದಾಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಕಂಪ್ಲೀಟು ಕೂಡ ಆಗೋದಿಲ್ಲ. ಕೋಪದಿಂದ ಕಾರ್ಯ ಹಾನಿಯಾಗುತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ಮಡದಿಯ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು. ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ. ಪಾಲುದಾರಿಕೆಯಿಂದ ಶುಭ ಆಗುತ್ತೆ. ಸ್ವಲ್ಪ ಒತ್ತಡಗಳು ಕೂಡ ಜಾಸ್ತಿ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಮಿಥುನ ರಾಶಿಯವರಿಗಿರುತ್ತೆ. ತಾಳ್ಮೆಯಿಂದ ಇರಿ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಆರೋಗ್ಯ ಅಂದರೆ ಮೈಗ್ರೇನ್, ಸ್ವಲ್ಪ ತಲೆನೋವು ಕೂಡ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ. ಓಂ ಶ್ರೀ ವಿಷ್ಣುವಲ್ಲಭಾಯ ನಮಃ, ಓಂ ಶ್ರೀ ವಿಷ್ಣುವಲ್ಲಭಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ. ಕರ್ಕಾಟಕ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ರೈತರಿಗೆ ಶುಭ ಆಗ್ತಕ್ಕಂಥದ್ದು. ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥ ಯೋಗ. ಹಾಗೆಯೇ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ತಕ್ಕಂಥ ಯೋಗ. ಮಕ್ಕಳಿಂದ ಶುಭ ಆಗುತ್ತೆ. ಮಗನಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು. ಮಗನ ವಿವಾಹ ವಿಷಯದಲ್ಲಿ ಇವತ್ತಿನ ದಿವಸ ಶುಭ ಆಗ್ತಕ್ಕಂಥ ಯೋಗ. ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ. ಖಾಸಗಿ ನೌಕರರಿಗೆ ಶುಭ ಆಗ್ತಕ್ಕಂಥ ಯೋಗ. ತುಂಬ ಬೇಕಾದ
ಕುಟುಂಬದವರ ಆರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ತಿಳಿ ನೀಲಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ಶಶಿಶೇಖರಾಯ ನಮಃ. ಓಂ ಶಶಿಶೇಖರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆಕಸ್ಮಿಕ ಧನಲಾಭ ಇರತಕ್ಕಂಥದ್ದು, ಪ್ರಯಾಣ ಯೋಗ, ಕೆಲಸ ಕಾರ್ಯಗಳ ಜಯ ಆಗ್ತಕ್ಕಂಥದ್ದು, ಸ್ನೇಹಿತರಿಂದ ಶುಭ ಆಗುತ್ತೆ, ಅಪರಿಚಿತರ ಸಹಾಯ ಆಗ್ತಕ್ಕಂಥ ಯೋಗ, ವಾಹನ ಯೋಗ ತುಂಬ ಚೆನ್ನಾಗಿದೆ. ಭೂ ವ್ಯಾಪಾರಿಗಳಿಗೆ, ಸಿನಿಮಾ ರಂಗದಲ್ಲಿರ್ತಕ್ಕಂಥವರಿಗೆ ಶುಭ ಆಗ್ತಕ್ಕಂಥದ್ದು, ಔಷಧಿ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ಡಾಕ್ಟರ್ಸ್ಗೆ ತುಂಬ ಶುಭ ಆಗ್ತಕ್ಕಂಥ ಯೋಗ, ಭೂಮಿ ತಗೊಳ್ಳೋ ಯೋಗ, ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ. ಇಂದು ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಇಂದು ಓಂ ಶ್ರೀಕಂಠೇಶ್ವರಾಯ ನಮಃ. ಓಂ ಶ್ರೀಕಂಠೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಕರ್ತವ್ಯ ಪ್ರಜ್ಞೆ ಮೂಡ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ, ಜನಮನ್ನಣೆ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ಫಲಿತಾಂಶ ಬರುತ್ತೆ. ಕ್ರೀಡಾಪಟುಗಳು ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ತಾವು ಈಗಾಗಲೇ ಎಲ್ಲೋ ಹಣ ಕಳ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀರಿ, ಅದು ಕೂಡ ಶುಭ ಆಗ್ತಕ್ಕಂಥ ಯೋಗ. ಗಂಡ ಹೆಂಡತಿರಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಕನ್ಯಾ ರಾಶಿಯವರಿಗೆ 5 ಆಗಿರುತ್ತೆ. ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಓಂ ಸದಾಶಿವಾಯ ನಮಃ. ಓಂ ಸದಾಶಿವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಶುಭ ಆಗುತ್ತೆ, ಆರ್ಥಿಕವಾಗಿ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ ಇರತಕ್ಕಂಥದ್ದು. ಆಸ್ತಿಯ ಹೂಡಿಕೆಗೆ ಇದು ಸಕಾಲ ಅಂತ ಹೇಳುತ್ತೆ. ಏನಾದರೂ ಹೂಡಿಕೆ ಮಾಡೋಕ್ಕೂ ಸಕಾಲ ಅಂತ ಹೇಳುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಹಳೆಯ ಆರೋಗ್ಯದ ಸಮಸ್ಯೆ ಕೂಡ ಉಲ್ಬಣ ಆಗ್ತಕ್ಕಂಥದ್ದು. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಹಾಗೆ ಮನೆಯಲ್ಲಿರ್ತಕ್ಕಂಥವರ ಪರಿಪೂರ್ಣ ಸಹಕಾರ ಇರತಕ್ಕಂಥ ದಿನ ಸಹ ತುಲಾ ರಾಶಿಯವರಿಗಿರುತ್ತೆ. ಕಲಾವಿದರಿಗೂ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ. 7 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಓಂ ಜಗದೀಶ್ವರಾಯ ನಮಃ. ಓಂ ಜಗದೀಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕುಟುಂಬ ಸದಸ್ಯರ ಅಸಹಕಾರ. ನೀವೇನೋ ಮಾಡೋಕ್ಕೆ ಹೋಗ್ತೀರಾ, ಯಾರೋ ಒಬ್ಬರು ಏನೋ ಅದು ಬೇಡ ಇದು ಬೇಡ ಅಂತಕ್ಕಂಥ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಬ್ಯಾಂಕಿಂಗ್ ಕ್ಷೇತ್ರದವ್ರಿಗೆ ಒಳ್ಳೆಯದಾಗುತ್ತೆ. ಸೋಮಾರಿತನಕ್ಕೆ ಒಂದೆಲ್ಲೋ ಸ್ವಸ್ತಿ ಆಡ್ತಕ್ಕಂಥ ಯೋಗ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ತಾವು ವಹಿಸಬೇಕಾಗಿರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಹೂಡಿಕೆ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಿದರೆ ತುಂಬ ಒಳ್ಳೆಯದು. ಆನ್ಲೈನ್ ಬಿಸ್ನೆಸ್ವರಿಗೆ, ಮಾರ್ಕೆಟಿಂಗ್ವರಿಗೆ ತುಂಬ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಹೊಸ ಹೂಡಿಕೆಗೆ ಇದು ಶುಭ ಕಾಲ ಕೂಡ ಆಗಿರುತ್ತೆ. ಹಾಗೆ ರಿಯಲ್ ಎಸ್ಟೇಟ್ ಅವ್ರಿಗೆ, ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ಉದ್ಯೋಗದಲ್ಲಿ ಶುಭ ಆಗುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. ಕಡು ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 3 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಇಂದು ಓಂ ವೀರಭದ್ರಾಯ ನಮಃ. ಓಂ ವೀರಭದ್ರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಅತಿ ಆತ್ಮವಿಶ್ವಾಸ, ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಅತಿಯಾಗಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಹಾಗೆ ಪ್ರಯಾಣ ಯೋಗ ತುಂಬ ಚೆನ್ನಾಗಿದೆ. ಚರ್ಚೆಗಳಿಂದ ಶುಭ ಆಗುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಏನಾದರೂ ಒಂದು ಶುಭ ಕಾರ್ಯ ಮಾಡೋಕ್ಕೂ ಸಹ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ತಿಳಿ ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 8 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ಸೋಮೇಶ್ವರಾಯ ನಮಃ. ಓಂ ಸೋಮೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ. ಗುರಿ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ರಾಜಕೀಯ ಪ್ರವೇಶ ಯೋಗ ಇರತಕ್ಕಂಥದ್ದು. ಆನ್ಲೈನ್ ಬಿಸ್ನೆಸ್ ಅವ್ರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಮನೆಗೆ ಏನಾದರೂ ವಸ್ತು ಕೊಂಡ್ಕೊಂಬರ್ತಕ್ಕಂಥ ಯೋಗ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು. ಮಹಿಳೆಯರಿಗೆ ಸಣ್ಣ ಪುಟ್ಟ ಟೆನ್ಷನ್ಸು ಕೂಡ ಉದ್ಯೋಗದಲ್ಲಿ ಆಗುತ್ತೆ, ಆದರೂ ಬಡ್ತಿ ಕೂಡ ಸಿಗುತ್ತೆ. ಗಂಡ ಹೆಂಡತಿರ ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತೆ. ಹೆಣ್ಣು ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ಮಕರ ರಾಶಿಯವರು ವಹಿಸಬೇಕಾಗಿರುತ್ತೆ. ರಾಜಕೀಯ ಪ್ರವೇಶ ಕಾಲ ಕೂಡ ಇದಾಗಿಲ್ಲ. ಮಹಿಳೆಯರು ಸ್ವಲ್ಪ ರಾಜಕೀಯವಾಗಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಹಾಗೆಯೇ ಇಂದು ಓಂ ಪ್ರಜಾಪತಯೇ ನಮಃ. ಓಂ ಪ್ರಜಾಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಆರೆಂಜ್ ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ.
ಮುಂದಿನ ರಾಶಿ ಕುಂಭರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ. ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಾಗೆಯೇ ಅತಿಯಾಗ ಅವಲಂಬನೆ ಆಗ್ತಕ್ಕಂಥದ್ದು, ಅವಲಂಬನೆಯಿಂದ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಕ್ಕಂಥ ಸಾಧ್ಯತೆ. ಆದರೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಸಂಗಾತಿಯ ಉದ್ಯೋಗದಲ್ಲಿ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ಹಾಗೆ ಒಂದು ಸಣ್ಣ ಪುಟ್ಟ ವ್ಯಾಪಾರದ ವಿಸ್ತರಣೆ ಕೂಡ ಮಾಡ್ಕೊಳ್ಳೋಕ್ಕೆ ಯೋಗ ಇರುತ್ತೆ. ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಮಕ್ಕಳ ವಿಷಯದಲ್ಲಿ ಶುಭ ಆಗುತ್ತೆ. ಹಾಗೆ ಪಾರ್ಟ್ನರ್ ವಿಷಯದಲ್ಲಿ ಬಹಳಷ್ಟು ಶುಭ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕಪ್ಪು ಬಣ್ಣ ಉಪಯೋಗಿಸ್ಕೊಳ್ಳಿ. 4 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಾಗೆ ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಪಶುಪತಯೇ ನಮಃ, ಓಂ ಪಶುಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಗುರು. ಮೀನರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮನೆಯಲ್ಲಿ ಒಂದು ಅನ್ಯೋನ್ಯತೆ ಇಲ್ಲದೆ ಇರತಕ್ಕಂಥದ್ದು ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಬೆಳಗಿನ ಜಾವ ಅದರ ಬಗ್ಗೆ ಕೂಡ ಚರ್ಚೆಗಳು ಕೂಡ ನಡೀತಕ್ಕಂಥ ಸಾಧ್ಯತೆ ಇರುತ್ತೆ. ಆರ್ಥಿಕವಾಗಿ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ. ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕ ಇರತಕ್ಕಂಥದ್ದು, ಆರೋಗ್ಯ, ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇಂದು ಮೀನರಾಶಿಯವರಿಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಹೂಡಿಕೆಗೆ ಸಕಾಲ ಅಂತ ಹೇಳುತ್ತೆ. ರಾಜಕೀಯವಾಗಿ ಶುಭ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ. ಆನ್ಲೈನ್ ಬಿಸ್ನೆಸ್ವರಿಗೆ, ಧರ್ಮಚಿಂತಕರಿಗೆ, ಕ್ಷೇತ್ರಗಳನ್ನು ಅಥವಾ ನಿರ್ವಹಣೆ ಮಾಡ್ತಾ ಇರತಕ್ಕಂಥವ್ರಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹೆಣ್ಣು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ತಾವು ವಹಿಸಬೇಕಾಗಿರುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಇಂದು ಓಂ ಪರಮೇಶ್ವರಾಯ ನಮಃ, ಓಂ ಪರಮೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. 8 ಅದೃಷ್ಟ ಸಂಖ್ಯೆ ಆಗಿದೆ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ 12 ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.